ಹಲೋ ಎವ್ರಿಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವಾಗ ಎಲ್ಲಿದ್ದೀನಿ ಅಂತಂದರೆ ನಮ್ಮ ಅಕ್ಕನ ಮನೆಯಲ್ಲಿದ್ದೀನಿ. 100K ಸೆಲೆಬ್ರೇಷನ್ ಮಾಡೋದಕ್ಕೆ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ಮನೆಗೆ ಬರ್ತಾ ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಮನೆಯಿಂದ ಬರ್ತಾ ಆಗಲಿಲ್ಲ. ಸೊ ಇಲ್ಲಿ ಬಂದು ವಿಡಿಯೋ ಮಾಡ್ತೀನಿ. ನಿಜ ಹೇಳಬೇಕು ಅಂದರೆ ನಾನು 100K ಸೆಲೆಬ್ರೇಷನ್ ಮಾಡಬೇಕೆ ಅಂತ ಏನೂ ಬಂದಿಲ್ಲ. ಸುಮ್ಮನೆ ತುಂಬ ದಿನಗಳಾದಮೇಲೆ ಅಕ್ಕ ಕೂಡ ಕರೀತಾ ಇದ್ಲು. ಸೊ ಅದಕ್ಕೆ ಬರಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಬಂದೆ. ಹಂಗೆ ಕೇಕ್ ಕಟ್ ಮಾಡು, ಎಲ್ಲಿ ನಮಗೆ ಟ್ರೀಟು ಅಂತ ಕೇಳಿದ್ರು. ಸೊ ಹಂಗೆ ಕೇಕ್ ಕಟ್ ಮಾಡಿದ್ದಷ್ಟೇ. ಅಂದ್ಕೊಂಡೇ ಇರಲಿಲ್ಲ, ಬಟ್ ನಿಜವಾಗ್ಲೂ ಮಕ್ಕಳೆಲ್ಲ ಸೇರ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದರೆ ಅವ್ರ ಎಫರ್ಟ್ಗೆ ನಾನು ಎಷ್ಟು ಕೊಟ್ಟರು ಸಾಲಲ್ಲ. ಆ್ಯಂಡ್ ಈ ಥರದ್ದು ಒಂದು ಸೆಲೆಬ್ರೇಷನ್ಸ್ ಎಷ್ಟೋ ಸ್ಪೆಷಲ್ ಅಂತ ಅನಿಸುತ್ತೆ. ಮಕ್ಕಳು ಇಷ್ಟೆಲ್ಲ ಮೈಂಡಲ್ಲಿ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಾರಲ್ಲ, ಇಷ್ಟೆಲ್ಲ ತಲೆಯಲ್ಲಿ ಅವ್ರಿಗೆ ಇದೆಲ್ಲ ಮಾಡಬೇಕು ಅನ್ನೋದೇ ತುಂಬ ಖುಷಿ ಕೊಡುತ್ತೆ. ದುಡ್ಡು ಕೊಟ್ಟು ಮಾಡಿಸೋದಕ್ಕಿಂತ ಈ ಥರ ಮಕ್ಕಳು ಮಾಡಿರೋದ್ರಲ್ಲಿ ಎಷ್ಟು ಖುಷಿ ಸಿಗುತ್ತೆ ಅಂದರೆ, ನನಗೆ ಮುಂಚೆಯಿಂದನೂ ಅಷ್ಟೇ ನನ್ನ ಮಕ್ಕಳೇನಾದರೂ ಈ ಥರ ಸರ್ಪ್ರೈಸ್ ಕೊಡೋದಾಗಲಿ, ಈ ಥರ ಏನಾದರೂ ನನಗೋಸ್ಕರ ಮಾಡೋದಾಗಲಿ, ಅದು ನನಗೆ ತುಂಬ ಖುಷಿ ಕೊಡುತ್ತೆ. ತುಂಬ ಖುಷಿ ಆಯಿತು ಈ ಒಂದು ಸೆಲೆಬ್ರೇಷನ್ನು. 100K ಅನ್ನೋದು ಒಂದು ಜಸ್ಟು ಮಾತೇನಲ್ಲ. 100K ಮಾಡ್ಕೊಳ್ಳೋಕ್ಕೆ 100K ಆಗೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟು ವಿಡಿಯೋಸ್ ಮಾಡಿದ್ದೀನೋ ಅದು ನನಗೆ ಗೊತ್ತು. ಬಟ್ ಇಲ್ಲಿವರೆಗೂ ಬಂದಿದೆ. ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಬರುತ್ತೆ ಅಂತ ನಂಬಿದ್ದೀನಿ. ಬರುತ್ತೆ ಕೂಡ, ಇನ್ನೂ ಫಾಲೋವರ್ಸ್ ಬರ್ತಾರೆ ಆ್ಯಂಡ್ ಇನ್ನೂ ಎಫರ್ಟ್ ಮಾಡಿ ವೀಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಫಾಲೋ ಮಾಡ್ಕೊಂಡಿದ್ದಕ್ಕೆ, ನನ್ನ ವೀಡಿಯೋಸ್ನ ಪ್ರೀತಿಯಿಂದ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಬೆಳಗ್ಗೆ ಆಯಿತು. ಬೆಳಗ್ಗೆ ಅಕ್ಕ ಮಕ್ಕಳಿಗೆಲ್ಲ ಇಷ್ಟ ಅಂತ ಹೇಳಿ ಪಾಸ್ತಾ ಮಾಡಿದ್ಲು. ಏನು ಅಂತಂದರೆ, ನಾನು ಕೂಡ ಮನೇಲಿ ಈ ಥರ ಪಾಸ್ತಾ ಮಾಡಲ್ಲ, ಬಟ್ ಅಕ್ಕ ಚೆನ್ನಾಗಿ ಮಾಡಿದ್ಲು. ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ಬ್ರೇಕ್ಫಾಸ್ಟಿಗೆ ಪಾಸ್ತಾ ಮಾಡಿದ್ಲು ಮುಗಿಸ್ಕೊಂಡು. ಆಮೇಲೆ ಕೆಳಗೆ ಬಂದು ನಾನ್ ವೆಜ್ ಅಡುಗೆ ಮಾಡ್ತಾಯಿದ್ವಿ. ಬಿಕಾಸ್ ಹಸ್ಬೆಂಡ್ ಮಧ್ಯಾಹ್ನ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತಾರೆ. ಸೊ ಅವ್ರಿಗೆ ಹಂಗೆ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ. ಸಂಡೇ ಆಗಿತ್ತಲ್ವ, ಸೊ ಅದಕ್ಕೆ ನಾನ್ ವೆಜ್ ಬೆಳಗ್ಗೆನೇ ಬಾವ ಮಟನು ಮತ್ತು ಚಿಕನು, ಲೆಗ್ಗು, ಚಿಕನ್ ಲೆಗ್ಸ್ ಎಲ್ಲ ತೊಗೊಂಡು ಬಂದಿದ್ರು. ಸ್ವಲ್ಪ ಚೆನ್ನಾಗಿ ಮಾಡು ಅಂತ ಹೇಳಿಬಿಟ್ಟು ನನಗೆ ಬಿರಿಯಾನಿ ಮಾಡೋದಕ್ಕೆ ಹೇಳಿದ್ರು. ಪೂರ್ತಿ ಏನು ನಾನು ಮಾಡಲಿಲ್ಲ, ಬಟ್ ಅಕ್ಕ ಕೂಡ ಹೆಲ್ಪ್ ಮಾಡ್ತಿದ್ಲು. ಬಟ್ ಆದಷ್ಟು ನಾನು ಮಾಡೋ ಥರನೇ ಬಿರಿಯಾನಿ ಸ್ವಲ್ಪ ಮಾಡಿದೆ. ಆಮೇಲೆ ಅಕ್ಕ ಮಟನ್ ಸಾರಿಗೆ ಈಗ ಒಗ್ಗರಣೆ ಇಟ್ಟಿದ್ದಾಳೆ. ಮಟನ್ ಸಾರನ್ನ ಅಕ್ಕ ಮಾಡ್ತಾಳೆ. ಬಿರಿಯಾನಿ ಆಲ್ಮೋಸ್ಟ್ ಆಗಿದೆ. ಸೊ ಹಸ್ಬೆಂಡ್ ಬರೋ ಸ್ವಲ್ಪ ಲೇಟ್ ಆಯಿತು. ಸೊ ಅದಕ್ಕೆ ನಾವು ಎಲ್ಲರೂ ಬಿಸಿಯಾಗಿತ್ತು ಅಂತ ಹೇಳಿಬಿಟ್ಟು ಬಾವ ಹೇಳಿದ್ರು ಊಟ ಮಾಡಿಬಿಡಿ ಕೂತ್ಕೊಂಡು ಅಂತ ಹೇಳಿ. ಸೊ ಮೇಲಕ್ಕೆ ಎಲ್ಲ ಮಕ್ಕಳು ಎಲ್ಲ ತೊಗೊಂಡು ಬಂದಿದ್ದರು. ಚಿಕನ್ ಫ್ರೈ, ಲೆಗ್ ಫ್ರೈ ಮತ್ತು ಮಟನ್ ಬಿರಿಯಾನಿ, ಮಟನ್ ಸಾರು ಸಖತ್ತಾಗಿತ್ತು ಎಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಆಯಿತು ಊಟ. ಈಗ ಹಸ್ಬೆಂಡ್ ಬಂದರು, ಇನ್ನು ಅವ್ರಿಗೂ ಇಟ್ಕೊಡ್ಬೇಕು. ನಾನು ಎಲ್ಲೂ ಜಾಸ್ತಿ ವೀಡಿಯೋಸ್ ಮಾಡಲಿಲ್ಲ. ಅಕ್ಕ ಮಾಡೋ ಬಿರಿಯಾನಿ ಕೂಡ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಸೊ ಆದಷ್ಟು ನಾನು ಇವತ್ತು ಡಯಟ್ ಮಾಡೋಕ್ಕೆ ಹೋಗ್ತಾ ಇಲ್ಲ, ಸ್ವಲ್ಪನೇ ತಿಂದಿದ್ದು ಆದರೆ. ಮತ್ತೆ ಟ್ರಿಪ್ಪಿಗೆ ಸಿಗೋಣ ನೆಕ್ಸ್ಟ್. ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ. ನೆಕ್ಸ್ಟು ನಾನು ಟ್ರಿಪ್ಪಲ್ಲೇ ಸೇರೋದಿಲ್ಲ. ಓಕೆ, ಬಾಯ್. ಹಲೋ, ಮತ್ತು ಅಕ್ಕ ಮನೆಯಿಂದ ಬಂದು ಇವಾಗ ವ್ಲಾಗ್ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಮಲ್ಲಿಗೆ ಹೂ ನೋಡ್ತಾ ಇದ್ರಲ್ಲ, ಇದು ಅಕ್ಕವ್ರದ್ದು ಗಿಡದ್ದು
ಅವ್ರ ಗಿಡದಲ್ಲಿ ಬಿಟ್ಟಿರೋ ಮಲ್ಲಿಗೆ ಹೂವು ಸಿಕ್ಕಾಬಡೆ ಸ್ಮೆಲ್ ಇದೆ. ಯಾವ ಪರ್ಫ್ಯೂಮ್ ಫ್ರೆಗ್ರೆನ್ಸೇ ಬೇಡ, ಅಷ್ಟು ಲೈಕ್ ಕಾರಲ್ಲಿ ಕುತ್ಕೊಂಡಿದ್ರೆ ಕಾರ್ ಫುಲ್ ಅದೇ ಸ್ಮೆಲ್ ಇತ್ತು. ಸೊ ಓಕೆ, ಇವಾಗ ವ್ಲಾಗ್ ಎಂಡ್ ಮಾಡೋಣ ಇವಾಗ ಅಂತ ಹೇಳಿ. ಸೊ ಇದು ಒಂದು 5 ಮಿನಿಟ್ಸ್ ಆಗುತ್ತೋ 10 ಮಿನಿಟ್ಸ್ ಆಗುತ್ತೋ ಎಷ್ಟಾಗುತ್ತೋ ಆಗಲಿ, ಇದು ಒಂದು ವ್ಲಾಗ್ ಹಾಕಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಮನೆಗೆ ಬಂದಿದ್ವಿ ಆ್ಯಂಡ್ ಟ್ರಿಪ್ ಪ್ಲಾನ್ ಕೂಡ ಎಲ್ಲ ನಡೀತಾ ಇದೆ. ಆದಷ್ಟು ಬೇಗ ಟ್ರಿಪ್ ಹೋಗ್ತೀವಿ, ಆದಷ್ಟು ಬೇಗನೆ ಅನಿಸುತ್ತೆ ಈ ಸಾರಿ. ಅಂದ್ಕೊಂಡಿದ್ದ ತಕ್ಷಣವೇ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಹೇಳ್ತೀನಿ. ಓಕೆನಾ? ಎಲ್ಲೂ ಇಲ್ಲ, ಯಾವಾಗಲೂ ಹಿಂಗೆ ಅಂದ್ಬಿಟ್ಟು ಅಂತ ಸಸ್ಪೆನ್ಸ್ ಏನಿಲ್ಲ. ಬಿಕಾಸ್ ನಾವು ಹೋಗ್ತಾ ಇರೋದು ಊಟಿಗೆ. ಬಿಕಾಸ್ ಸಮ್ಮರಲ್ಲಿ ಮಕ್ಕಳನ್ನ ಹಾಕ್ಕೊಂಡು ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ. ಊಟಿ ಆದರೆ ತಣ್ಣಕ್ಕಿರತ್ತೆ. ನಿಮಗೆ ಗೊತ್ತಿರೋದೆ, ನಾವು ಯಾವಾಗಲೂ ಅಲ್ಲಿಗೆ ಹೋಗೋದು, ನಾವು ಅಲ್ಲಿಗೆ ಹೋಗ್ತೀವಿ. ಓಕೆ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರ್ತೋಗ್ಬೇಡಿ. ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬೇಗ ಮಾಡೋಕ್ಕಾಗ್ತಿಲ್ಲ ವ್ಲಾಗ್ಸು, ಬಟ್ ಟ್ರೈ ಮಾಡ್ತೀನಿ. ನಾಳೆಯಿಂದ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಲವ್ ಯು ಆಲ್, ಬಾಯ್. ಸೊ ನಾನು ಇಲ್ಲಿ ಬಜಾರಿಗೆ ಬಂದಿದ್ದೆ. ಇವಾಗಲೇ ವ್ಲಾಗ್ ಸ್ಟಾರ್ಟ್ ಮಾಡಬೇಡ. ಇವತ್ತು ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಹೊರಗೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಶ್ರಾವಣಿ ಜೊತೆ ಟ್ರಿಪ್ಪಿಗೆ ಶಾಪಿಂಗ್. ಸೊ ಅದನ್ನೆಲ್ಲ ವಿಡಿಯೋ ಮಾಡೋಣ ಅಂತ ಹೇಳಿ, ವ್ಲಾಗ್ ಮಾಡೋಣ ಅಂತ ಹೇಳಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಜಾರಿಗೆ ಬಂದಿದ್ದೆ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಎಲ್ಲ ತೊಗೊಂಡು ಬಂದೆ. ಆಲ್ಮೋಸ್ಟ್ ಏನು ಬೇಕೋದು ಸ್ನಾನ ಮಾಡ್ಕೊಬೇಕು, ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಬೇಕು. ಅದಕ್ಕೂ ಮುಂಚೆ ನಾನೊಂದು ಹಾಟ್ಸ್ಟಾರಲ್ಲಿ ಒಂದು ಸೀರೀಸ್ ನೋಡ್ತಾ ಇದ್ದೀನಿ. ಅದೊಂದು ಇನ್ನೊಂದು 2 ಎಪಿಸೋಡ್ ಬಾಕಿ ಇದೆ. ಈಗ ಸ್ಯಾಂಡ್ವಿಚ್ ಮಾಡಿಕೊಂಡು ತಿಂದ್ಕೊಂಡು ಆ 2 ಎಪಿಸೋಡ್ನ ಮುಗಿಸ್ಬಿಟ್ಟು ಆಮೇಲೆ ಹೊರಗೆ ಹೋಗ್ತಾ ಇದ್ದೀವಿ ಶಾಪಿಂಗ್ಗೆ. ಇವಾಗ ಏನೇನು ತೊಗೊಂಬಂದೆ ಅಂದರೆ ಎಗ್ಸ್ ತೊಗೊಂಡು ಬಂದೆ, ಬ್ರೌನ್ ಎಗ್ಸು 1 2 3 ಎಗ್ಸ್ ಖಾಲಿ ಆಗೋಗಿದೆ. ಎಷ್ಟು ತೊಗೊಂಡು ಎಷ್ಟಿದ್ರೂ ನಮ್ಮ ಮನೆಗೆ ಖಾಲಿ ಆಗೋಲ್ಲ. ಬಿಕಾಸ್ ಮಕ್ಳಿಗೂ ನಾನು ಡೈಲಿ ಒಂದು 2 to 3 ಎಗ್ಸ್ 2 ಎಗ್ಸ್ ಕೊಡ್ತಾಯಿದ್ದೀನಿ ಡೈಲಿ ಮಕ್ಳಿಗೆ ಕೂಡ. ಸೊ ಬ್ರೌನ್ ಬ್ರೆಡ್, ಇದರಲ್ಲಿ ವೆಜಿಟೇಬಲ್ಸ್, ಫ್ರೂಟ್ಸು ಮತ್ತು ಬೆರೀಸ್ ಇದೆ. ಸ್ಯಾಂಡ್ವಿಚ್ ಮಾಡ್ಕೊಂಡು ಸಿಗ್ತೇನೆ. ಸೋಫಾಗಳ ಮೇಲೆ ಇದು ಕ್ಲಾತ್ ಹಾಕಿದ್ದೀನಿ ಬಿಕಾಸ್ ತುಂಬ ಲೈಟ್ ಕಲರ್ದು ಸೋಫಾಗಳು. ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಆ್ಯಂಡ್ ಅದ್ರ ಕ್ಲೋಸ್ ಮಾಡೋ ತೊಗೊಂಡು ಬರಬೇಕು. ಸೊ ಇವಾಗ ನನ್ನ ಬ್ರೇಕ್ಫಾಸ್ಟ್ ಇದಾಗಿದೆ. ಇದರೊಳಗೆ ಚೀಸ್. ಸೊ ಇವಾಗ ಅದನ್ನು ನೋಡ್ಕೊಂಡು ಸೇರಿಸು ಮುಗಿಸ್ಬಿಟ್ಟು ಸಿಗ್ತೀನಿ. ಗ್ರೀನ್ ಟೀ, ಫ್ರೂಟ್ಸ್, ಸ್ಯಾಂಡ್ವಿಚ್. ನನ್ನ ಆಡಿಯನ್ಸ್ಗೆ ಪುಟ್ಟು ಕಿಸ್ ಕೊಡ್ತಾ ಇದ್ದೇನೆ. ಇವಾಗ ಇಷ್ಟೊತ್ತಾಯಿತು ರೆಡಿ ಆಗಿ. ಈಗ ಎಗ್ ರೈಸ್ ಎಲ್ಲ ಮಾಡಿಕೊಂಡು ಬ್ಯಾಗಲ್ಲಿ ಬಾಕ್ಸಿಗೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಬಿಕಾಸ್ ಹೊರಗಡೆ ಎಲ್ಲೂ ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಏನು ಗೊತ್ತಾ, ನಾನು ಹೊರಗಡೆ ಟ್ರಿಪ್ ಕೂಡ ಹೋಗ್ತೀವಲ್ಲ, ಸೊ ಅಲ್ಲೂ ಕೂಡ ತಿನ್ನಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಸ್ಟ್ರಿಕ್ಟಾಗಿ ಡಯಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಹಿಂಗೆ ರೆಡಿ ಆಗಿದ್ದೀನಿ. ಬ್ಲೂ ಜೀನ್ಸ್, ಬ್ಲ್ಯಾಕ್ ಟಾಪ್. ಹೆಂಗೆ ಕಾಣಿಸ್ತಾ ಇದ್ದೀನಿ? ಸೊ ಲೆಟ್ಸ್ ಗೋ, ಹೋಗೋಣ. ಕ್ಯಾಬ್ ಬುಕ್ ಮಾಡಬೇಕಿವಾಗ. ಆಟೋದಲ್ಲಿ ಹೋಗೋಣ, ಒಂದು 500 ಸೇವ್ ಮಾಡೋಣ ಅಂತ ಅಂದ್ಕೊಂಡ್ರೆ ಬೇಡ ಕ್ಯಾಬಲ್ಲೇ ಹೋಗು ಅಂತ ಹೇಳಿದ್ರು ಹಸ್ಬೆಂಡ್. ಏನು ಮಾಡೋಣ, ಹೋಗಲೇಬೇಕು. ಅವರ ಆದೇಶದ ಮೀರಿ ಹೋಗೋಂಗಿಲ್ಲ, ಎಲ್ಲೂ ಹೆಂಗೂ ಹೋಗೋಂಗಿಲ್ಲ. ಸೊ ಅದಕ್ಕೆ ಚಲೋ. ಅವ್ನ ಫೇಸ್ ಹಂಗಿರುತ್ತೆ ನನಗೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತಂದರೆ. ಸೀರಿಯಲ್ ಮಲ್ಕೊಂಡಿದ್ದಾಳೆ. ಚಾರ್ಜಿಂಗೇ ಇಲ್ಲ. ಈ ಐಫೋನ್ ಅವ್ರ ಕಥೆಯೇ ಇಷ್ಟು. ಚಾರ್ಜಿಂಗೇ ಇಲ್ಲ, ಒಂದು 50% ಮಾತ್ರ ಆಗಿದೆ. ನೋಡೋಣ, ಯಾವುದಾದ್ರೂ ನನ್ನ ಅದೃಷ್ಟದ ಪ್ರಕಾರ ಯಾವುದನ್ನು ಕ್ಯಾಬಲ್ಲಿ ಚಾರ್ಜಿಗೆ ಹಾಕ್ಕೊಳ್ಳೋ ಥರ ಸಿಕ್ಕಿದ್ರೆ ಸೂಪರಾಗಿರುತ್ತೆ. ಚಲೋ. ಶಣಿ ಎಲ್ಲ ಇಟ್ಕೊಂಡಾಯ್ತಾ? ಆ ಬ್ಯಾಗನ್ನು ತೊಗೊಂಡು ಬಾ. ಹೊರಗಡೆನೆ ಕುತ್ಕೊಂಡು ಆ ಪವರ್ ಬ್ಯಾಂಕ್ ತೊಗೊಂಬಾ. ಹೊರಗಡೆನೆ ಕುತ್ಕೊಂಡು ಬುಕ್ ಮಾಡೋಣ. ಮೇನಾ ಟಿ ವಿ ನೋಡ್ತಾ ಇದ್ದಾಳೆ. ಬಾಯ್. ಹಿಂಗೇನು ಬರಬೇಕಿದೆ ಅಂತ ಅನ್ನಿಸ್ತಿಲ್ವಾ? ಏನದು? ಹಾಂ, ಕೇಳ್ರಬನ. ನನಗಂತೂ ಇಂಟ್ರೆಸ್ಟ್ ಇಲ್ಲಪ್ಪ ಅದು ಅಂಥದ್ದೆಲ್ಲ. ಸರಿ, ಎಗ್ ರೈಸ್ ಮಾಡಿಕೊಂಡು ಅವ್ರಿಗೂ ಮಕ್ಳಿಗೂ ಮಾಡಿಕೊಟ್ಟೆ ನಾನೇ. ನನಗೂ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಮಕ್ಳಿಗೆ ಮಾಡಿಕೊಟ್ಟಿಲ್ಲ, ನನಗೆ ಮತ್ತು ಶ್ರಾವಣಿಗೆ ಮಾಡಿಕೊಂಡಿದ್ದು. ಬಿಕಾಸ್ ನಾನೆಲ್ಲ ಆಲಿವ್ ಆಯಿಲೆಲ್ಲ ಹಾಕ್ಕೊಂಡು ಮಾಡ್ತೀನಲ್ಲ, ಸೊ ಅದಕ್ಕೆ ಅವ್ರಿಗೆ ಅವಳೇ ಮಾಡಿಕೊಟ್ಟಿದ್ದು.
ಚಂದ್ರಿಗೂ ಮತ್ತೆ ಅವಳಿಗೆ. ಸರಿ, ಆಮೇಲೆ ಸಿಗ್ತೀನಿ. ಯಾಕೆ ಥರ ಸೀರಿಯಸ್ ಆಗಿ 'ಚೆನ್ನಾಗಿದೆಯೇ ನನಗಿದು? $50,000 ಇಟ್ಕೊಂಡಿರೋರು ಇಷ್ಟೊಂದು ಆಟ ಆಡಲ್ಲ. ಏನು ಗೊತ್ತಾ, ಹಸ್ಬೆಂಡ್ ನನಗೆ ಒಂದು 15,000 ಬಡ್ಜೆಟ್ ಕೊಟ್ಟಿದ್ರು, 15,000. ಓಕೆನಾ? ಅದನ್ನ ಇಟ್ಕೊಂಡು ಸುತ್ತಿದ್ದು 2ನೇ ಸಾರಿ H&Mಗೆ ಹೋಗ್ತಾ ಇರೋದು. ಫಸ್ಟೊಂದು 2 ತೊಗೊಂಡೆ, ಟ್ರ್ಯಾಕ್ ಪ್ಯಾಂಟ್ ಮತ್ತು ಒಂದು ಟೀ ಶರ್ಟ್ ಥರ. ಆಮೇಲೆ ಈಗ ಮತ್ತೆ ಆಕ್ಸೆಸರೀಸ್ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀನಿ, ಬಿಕಾಸ್ ಆಕ್ಸೆಸರೀಸ್ ಚೆನ್ನಾಗಿರುತ್ತಲ್ಲಿ. ಶ್ರಾವಣಿಗೆ ಸಾಕಾಗೋಯ್ತು ಸುತ್ತಿ ಹಂಗಿರುತ್ತೆ ನನ್ನ ಜೊತೆಲಿ. ಅಟ್ಲುಂಟದಿ ಮಂತೋನಿ. ಆ ಒಂದು ಅಂಗಡಿ ಎಷ್ಟು ಕಲರ್ಫುಲ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಆಯಿತು. ಹಸ್ಬೆಂಡ್ ಬಂದರು, ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ವಿ ಇಲ್ಲಿ. ಅವ್ರು ಬಂದರು, ಹಂಗೆ ಅವರು ನಮ್ಮನ್ನು ಕರ್ಕೊಂಡು ಹೊರಗಡೆ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದೆ ಇವತ್ತು ಹಸ್ಬೆಂಡೇ ಮನೇಲಿ ಪೂಜೆ ಮಾಡಿದ್ರು. ಸೊ ನನಗೆ ನೋಡಿ ಶಾಕ್ ಆಯಿತು. ಅವ್ರು ಕಾಫಿ ಮಾಡಿಕೊಟ್ಟು ಅವರು ಹೊರಟು. ಅದರೊಳಗೆ ನಾನು ಏನೇನು ತೊಗೊಂಡು ಬಂದೆ ಅದನ್ನು ಏನಂತಾರೆ, ರಿವ್ಯೂ ಅಲ್ಲ, ಹೌಲ್ ಮೇ ಬಿ ಏನೋ ಅಂತಾರೆ, ಅದನ್ನು ತೋರಿಸೋ ಅಂತ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಶ್ರಾವಣಿ ಮಾಡ್ತಾರೆ ತಗೋ. ಸೊ ತೊಗೊಂಡು ಬಂದಿರೋದು ಪುಟಕಬಿ ಸಿಟ್, ಬೇಬಿ ಸಿಟ್, ಕೂತ್ಕೊ. ಸೊ ಇದನ್ನೆಲ್ಲ ತೊಗೊಂಡು ಬಂದಿರೋದು ಇವಾಗ ತೋರಿಸೋಣ ಅಂತ ಹೇಳ್ಬಿಟ್ಟು. ಇವು 2 H&M ತೊಗೊಂಡಿರೋದು. ಬಟ್ ಇದು ಎಷ್ಟು ಲೈಟ್ ವೇಟ್ ಇರೋದ್ರಲ್ಲೇ ಗೊತ್ತಾಗುತ್ತೆ ನಿಮಗೆ. ಇದರಲ್ಲಿ ಜಾಸ್ತಿ ಬಟ್ಟೆಲ್ಲ, ಸೊ ಅದಕ್ಕೆ H&M ಜಾಸ್ತಿ ಚೂಸಿಯಾಗಿ ನೋಡಿಕೊಂಡು ತೊಗೊಂಡಿರೋವಂಥದ್ದು. ಸೊ ಫಸ್ಟ್ ಅದನ್ನೇ ತೋರಿಸ್ತೀನಿ. ಫಸ್ಟ್ ತೊಗೊಂಡಿದ್ದೀನಿ ಶಾಪಿಂಗ್. ಓಕೆನಾ? ತುಂಬ ತೊಗೋಬೇಕು ಅಂತ ಅಂದ್ಕೊಂಡು ಹೋದೆ. ಹಸ್ಬೆಂಡ್ 15,000 ಬಜೆಟ್ ಕೊಟ್ಟಿದ್ರು. ನಾನು ಸೇವ್ ಮಾಡ್ಕೊಂಡಿರೋ ಮನೆಯಲ್ಲಿ ಒಂದು 5,000 ಬಜೆಟ್. ಫಸ್ಟ್ H&M ತೊಗೊಂಡು ಬಂದಿರೋದು. H&M ತೊಗೊಂಡು ಬಂದಿರೋದು ತೋರಿಸ್ತೀನಿ. ನಾನು ಜಾಸ್ತಿ ಶಾಪಿಂಗ್ ಮಾಡಿರೋದು ಲೈಫ್ ಸ್ಟೈಲಲ್ಲೇ, ಬಿಕಾಸ್ ನನ್ನ ಹೀಲ್ಸು, ಸನ್ಗ್ಲಾಸು ಎಲ್ಲ ಅಲ್ಲೇ ತೊಗೊಂಡಿದ್ದು. ಇದು ಬಂದು ಟ್ರ್ಯಾಕ್ ಪ್ಯಾಂಟು ಒಂದು, ಅಲ್ಲ ಇದು ಜಾಗರ್ ಎಂಥದ್ದು ಒಂದು. ಸೊ ಇದು 999, 1,000 ರೂಪೀಸು. ಚೆನ್ನಾಗಿತ್ತು. ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದೆ ನಮ್ರತಾ ಜೊತೆ ಶಾಪಿಂಗ್ ಹೋದಾಗ. ನಮ್ರತಾ ಬರ್ತ್ಡೇ ಕರ್ಕೊಂಡು ಹೋಗಿದ್ರು ಅವ್ರು ಶಾಪಿಂಗ್ಗೆ. ಸೊ ಅವಾಗ ನಾನು ನೋಡಿದ್ದೆ, ನನಗೆ ತೊಗೋಬೇಕು ಅಂತ ಅನ್ನಿಸ್ತು. ಇನ್ನು 2 ತೊಗೋಬೇಕು ಅಂತ ಅನ್ನಿಸ್ತು. ಬಟ್ ಲಾಸ್ಟ್ ಟೈಮ್ ತುಂಬ ಇತ್ತು, ಬಟ್ ಈ ಸಾರಿ ಕಮ್ಮಿ ಇತ್ತು ಅಲ್ಲಿ ಕಲೆಕ್ಷನ್ಸು. ಸೊ ಅದಕ್ಕೆ ಇದು ಬ್ಲ್ಯಾಕ್ ಕಲರ್ ಬಂದು, ಲಾಸ್ಟ್ ಟೈಮ್ ನಾನು ತೊಗೊಂಡಿದ್ದು ಒಂದು ಸಿಮೆಂಟ್ ಕಲರ್ ಥರ ಅನಿಸುತ್ತೆ, ಅದು ಲೈಟ್ ಕಲರ್, 1,000 ರೂಪೀಸ್ ಇದು. ಆ್ಯಂಡ್ ಇದು ಕೂಡ ಅಷ್ಟೇ, ಟೀ ಶರ್ಟು ಫುಲ್ ಏನಂತಾರೆ ಅದು, ಕಂಪ್ರೆಷನ್ಸ್ ಅಂತ ಹೇಳ್ತಾರಲ್ಲ, ಆ ಥರದ್ದು ಒಂದು ಟೀ ಶರ್ಟ್ ಇದು.
ಚೆನ್ನಾಗಿರುತ್ತೆ ವರ್ಕೌಟ್ ಮಾಡುವಾಗ. ಆ್ಯಂಡ್ ಇದ್ರ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ಸಾಫ್ಟಾಗಿ ಇಂದ ಬರ್ತೋಗ್ತೀನಿ. ಸೊ ಇವೆರಡರಿಂದ ನನಗೆ 1900 ಸಮಥಿಂಗ್ ಏನೋ ಬಿತ್ತು, ಹತ್ರ 2000 ರೂಪಾಯಿ ಫಸ್ಟ್ ಟೈಮ್ ಹೋದಾಗ. ಅದಾದಮೇಲೆ ನೆಕ್ಸ್ಟು ಲೈಫ್ ಸ್ಟೈಲ್ಗೆ ಹೋಗ್ಬಿಟ್ಟು ಅಲ್ಲಿ ನಾನೇನು ತೊಗೋಬೇಕು ಅಂತ ಅಂದ್ಕೊಂಡು ಅದನ್ನೆಲ್ಲ ತೊಗೊಂಡು ಮಿಕ್ಸಿ ದುಡ್ಡನ್ನ ಸೇವ್ ಮಾಡಿಕೊಂಡು, ಇದು 4000 ಲಾಸ್ಟ್ ನಾನು ತೊಗೊಂಡಿರೋದು. ಇದಕ್ಕೆ 4000 ರೂಪಾಯಿ ಆಯಿತು. ಅದೇನು ಅಂತ ತೋರಿಸ್ತೀನಿ. ಲಾಸ್ಟಲ್ಲಿ ತೊಗೊಂಡಿದ್ದು ಇದು ಒಂದು ರಫಲ್ ಟಾಪು, ಸಖತ್ತಾಗಿದೆ ಗೊತ್ತಾ, ಎಷ್ಟು ಚೆನ್ನಾಗಿದೆ. ನನಗೆ ಇದು ನಿಮ್ಗೆ ತೋರಿಸಿದ್ರೆ ಗೊತ್ತಾಗಲ್ಲ, ಬಟ್ ನಾನು ಈ ವಿಡಿಯೋ ಆದಮೇಲೆ ಹಾಕಿ ತೋರಿಸ್ತೀನಿ. ಓಕೆ, ನಾನು ನೀಟಾಗಿ ನಿಮ್ಗೆ ಗೊತ್ತಾಗುತ್ತೆ ಅವಾಗ. ಸೊ ಇದು ರಫಲ್ ಟಾಪು ನನಗೆ ತುಂಬಾ ಇಷ್ಟ ಆಯಿತು. ಫಸ್ಟ್ ಟ್ರಯಲ್ ಮಾಡಿದೆ, ಬಟ್ ಇದ್ರದ್ದು ಪ್ರೈಸ್ ಬಂದು ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು. ಸೊ ಅದಕ್ಕೆ 2299 ಜಾಸ್ತಿ ಅನ್ನಿಸ್ತು. ಓಕೆ, ವರ್ತ್ ಅನ್ನಿಸ್ತು. ಆಮೇಲೆ ತೊಗೊಳ್ಳೋಣ ಅಂತ ಅನ್ನಿಸ್ತು. ಬಟ್ ಮನ್ಸು ಮಾತ್ರ ನಾನು ಕೇಳಲಿಲ್ಲ ಲಾಸ್ಟಲ್ಲಿ ಕೂಡ. ಇದಕ್ಕೆ ನನಗೆ ಪ್ಯಾಂಟ್ ಸಿಗಲಿಲ್ಲ, ಬಾಟಮ್ ಏನೂ ಸಿಗಲಿಲ್ಲ. ಸೊ ನನಗೆ ಸೂಟ್ ಆಗಲಿಲ್ಲ ಅಲ್ಲಿ ಯಾವುದು. ಮನೇಲಿ ಯಾವುದಾದ್ರೂ ಮಾಡೋಣ, ಇಲ್ಲಾಂತಂದರೆ ಸವನಲ್ಲಿ ಆರ್ಡರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಲೈಕ್ ವೆಕೇಷನ್ಗೆ ಅಂತಲೇ ಅಲ್ಲ, ಬಟ್ ನಂಗೆ ತುಂಬ ಇಷ್ಟ ಆಯಿತು. ವೆಕೇಷನಲ್ಲಿ ಟೈಮ್ ಸಿಕ್ಕಿದ್ರೆ ಇದನ್ನು ಹಾಕ್ಕೊಳ್ತೀನಿ. ಸೊ ಇದು ನಾನು ಆಮೇಲೆ ಹಾಕಿ ತೋರಿಸ್ತೀನಿ ಹಿಂಗೆ ಕಾಣಿಸುತ್ತೆ ಅಂತ. ಅದಾದಮೇಲೆ ಆಕ್ಸೆಸರೀಸ್ ಕಾಣ್ತಿದ್ದೆ, ಇದು ಹತ್ರ ಬಾ. ಚೂರು ಇದೊಂದು ಫ್ಲವರ್ ಆಕ್ಸೆಸರಿ ನನಗೆ ಹೋಗ್ತಾನೆ ಇಷ್ಟ ಆಯಿತು. ಇದು ಬಂದು 699 ರುಪೀಸು. ಈ ಥರದ ಬಟ್ಟೆಗಳಿಗೆ ಆ್ಯಂಡ್ ನಾನು ಅದರಲ್ಲಿ ತೊಗೊಂಡಿದ್ದೀನಿ, ಅದಕ್ಕೆ ಸೂಟ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಇದು 799, ಇದು 699. ಬಂದು ನಾನು ಲೈಫ್ ಸ್ಟೈಲಲ್ಲಿ ಏನೇನು ತೊಗೊಂಡೆ ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈಗ ಕೂಡ ನಾನು ಶೋ ಆಫ್ ಮಾಡ್ತಿಲ್ಲ, ದಯವಿಟ್ಟು ಹಾಕಿ ತಿಳ್ಕೊಬೇಡಿ, ನಿಮಗೂ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಜನ ನಮ್ಮ ಶಾಪಿಂಗ್ ಮಾಡಿರೋ ವೀಡಿಯೋಸ್ನ ತುಂಬ ಲೈಕ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇದನ್ನು ಹಾಕೋಣ ಅಂತ. ಇಲ್ಲಾಂದರೆ ನನಗೂ ಇಷ್ಟು ಪೇಷನ್ಸ್ ಇಲ್ಲ ಇದನ್ನೆಲ್ಲ ನೀಟಾಗಿ ತೋರಿಸೋ ಅಷ್ಟು. ಓಕೆ, ನಾನು ಲೈಫ್ ಸ್ಟೈಲಲ್ಲಿ ತೊಗೊಂಡಿರೋ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ತೋರಿಸೋದೆ ಸನ್ಗ್ಲಾಸು ಅಂತೇಳಿ ಇದನ್ನು ತೊಗೊಂಡೆ. ಇದು ಬಂದು ID ಅಂತ ಏನೋ ಇದೆ, ಗೊತ್ತಿಲ್ಲ ಯಾವುದೋ ಬ್ರ್ಯಾಂಡು. ಸೊ ನನಗೆ ಇದು ಚೆನ್ನಾಗಿ ಅನ್ನಿಸ್ತು, ಇದನ್ನು ತೊಗೊಂಡೆ. ಇದು ಕೂಡ 3800 ಏನೋ. ಇದೂ ಚೆನ್ನಾಗಿದೆ, ಈ ಥರ ಇದೆ. ಹೆಂಗೆ ಕಾಣ್ತಿದ್ದೀನಿ, ಲೈಕ್ ಈ ಥರದ ರೌಂಡ್ ಫ್ರೇಮ್ ಇರೋದನ್ನು ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಸೊ ಫೈನಲಿ ನನಗೆ ಇದು ಸಿಕ್ತು. ಐ ಹೋಪ್ ಇದು ನನ್ನ ಮೇಲೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸುತ್ತೆ. ನನಗೆ ಅನ್ನಿಸ್ತು, ನೀವು ಹೇಳಿ ಕಾಮೆಂಟಲ್ಲಿ ಚೆನ್ನಾಗಿ ಕಾಣ್ತಿದ್ಯೋ ಇಲ್ವಾ ಅಂತ. ಸೊ ಇದಕ್ಕೆ ಬಂದು 3800 ಆಯಿತು. ಇದನ್ನು ನಾನು ತೊಗೊಂಡೆ. ಇದು ನನಗೆ ಬೇಕೇ ಬೇಕಾಗಿತ್ತು. ಸೊ ಇದು ನಾನು ತೊಗೊಂಡಿದ್ದು ನನಗೇನು ಬೇಜಾರು ಅನ್ನಿಸ್ಲಿಲ್ಲ. ಆ್ಯಂಡ್ ಜಾಸ್ತಿ ಖರ್ಚು ಮಾಡಿದೆ ಅಂತ ಏನು ಫೀಲ್ ಆಗಲಿಲ್ಲ ಇದು ತೊಗೊಂಡಿದ್ದಕ್ಕೆ. ವರ್ತ್ ಇದೆ ತೊಗೊಂಡ್ರು, ಹಾಕ್ಕೊಂಡಾಗ ಒಳ್ಳೆ ಕ್ಲಾಸಿ ಲುಕ್ ಕಾಣಿಸುತ್ತಲ್ಲ, ಸೊ ವರ್ತ್. ಓಕೆ, ಇದು ಅಷ್ಟಾಯಿತು. ಆಮೇಲೆ ಇದು ಪರ್ಫ್ಯೂಮ್ ತೊಗೊಂಡೆ. ಎಲ್ಲಾದರೂ ಹೋದ್ರೂ ನನ್ನ ಪರ್ಫ್ಯೂಮ್ ಹುಚ್ಚಿ ನಾನು. ಜಾಸ್ತಿ ಸ್ಪೆಂಡ್ ಮಾಡಿದಷ್ಟು ನಾವು ಪರ್ಫ್ಯೂಮ್ಗೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಐ ನೋ. ಬಟ್ ಅದು ಅಷ್ಟು ಕೊಡೋದಕ್ಕೆ ನನಗೆ ಮನಸ್ಸೊಪ್ಪಲ್ಲ. ಸೊ ಅದಕ್ಕೆ ಎಲ್ಲೋದ್ರೂ ಸ್ವಲ್ಪ ಕಡಿಮೆ ದುಡ್ಡಲ್ಲೇ ನೋಡ್ತೀನಿ. ಇದು ಬಂದು 700 ರುಪೀಸ್ಗೆ 3. ಫ್ರೇಗ್ರೆನ್ಸ್ ಮಾತ್ರ ಮಸ್ತ್ ಇದೆ. 700 ರುಪೀಸ್ಗೆ 3. ಇದು ಲೈಫ್ ಸ್ಟೈಲಲ್ಲಿ ತೊಗೊಂಡಿದ್ದು, ಸಖತ್ತಾಗಿದೆ. 3 ಬರುತ್ತೆ ಇದರಲ್ಲಿ. ಒಂದು ಗ್ರೀನ್ ಕಲರು, ಇದು ಬಂದು ಸ್ವಲ್ಪ ನೇಚರ್ ಲೈಕ್ ಆ ಥರದ್ದು ಒಂದು ಫ್ರೇಗ್ರೆನ್ಸು. ಪಿಂಕ್ ಬಂದು ಒಂದು ರೋಸ್ ಕೈಂಡ್ ಆಫ್ ಬ್ಲೂಮ್ ಆ ಥರದ್ದು ಒಂದು ಫ್ರೇಗ್ರೆನ್ಸು. ಇದು ಬಂದು ಸ್ವಲ್ಪ ಲೈಕ್ ಗೋಲ್ಡು ಎಲ್ಲಾದರೂ ಪಾರ್ಟಿಗೆ ಹೋದಾಗ ಹಾಕ್ಕೊಳ್ಳೋಂಥ ಒಂದು ಫ್ರೇಗ್ರೆನ್ಸ್. ಅದು ನನಗೆ ಅಷ್ಟು ನೀಟಾಗಿ ಹೇಳೋಕ್ಕೆ ಬರ್ತಿಲ್ಲ ಯಾವ ಥರದ ಫ್ರೇಗ್ರೆನ್ಸ್ ಅಂತ. ಬಟ್ ಆ ಥರ 3 ಕೈಂಡ್ ಆಫ್ ಫ್ರೇಗ್ರೆನ್ಸ್ ಇದೆ, ಇದು ಡಿಫ್ರೆಂಟು. ಸೊ ವರ್ತ್ ಅನ್ನಿಸ್ತು. 700 ರುಪೀಸ್ ಅಲ್ವಾ, ಸೊ ಅದಕ್ಕೆ ಇದಕ್ಕೆ. ಅದಾದಮೇಲೆ ನಾನು ಬಟ್ಟೆಗೆ ಅಂತ ಜಾಸ್ತಿ ಸ್ಪೆಂಡ್ ಮಾಡಿರೋದು ಅದು ಈ ಥರದ ಬಟ್ಟೆಗೆ ಅಂದರೆ ಫಸ್ಟ್ ಟೈಮ್ ಇದೆ ಅನಿಸುತ್ತೆ. ಇದೊಂದು ಆರ್ಡ್ ಸೆಟ್ 2ರಿಂದ ಸಪ್ರೇಟ್ ಹೇಳ್ಬಿಡ್ತೀನಿ. ಬಟ್ ಹಾಕ್ಕೊಂಡಾಗ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಶ್ರಾವಣಿ ಕೂಡ ಹೇಳಿದ್ಲು ತುಂಬ ಕ್ಲಾಸಿಯಾಗಿ ಕಾಣಿಸ್ತಾ ಇದೆ ಅಂತ. ಸೊ ನಾನು ಇದನ್ನು ತೊಗೊಂಡೆ. ಈ ಸಾರಿ ನಾನು ವೆಕೇಷನಲ್ಲಿ ಜಾಸ್ತಿ ಹೆವಿಯಾಗಿ ಎಲ್ಲ ಇಲ್ಲ, ಆರಾಮಾಗಿ ಕ್ಲಾಸಿಯಾಗಿ ಕೂಲಾಗಿ ಕಾಣಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಈ ಥರದ ಬಟ್ಟೆ ತೊಗೊಂಡಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಇದನ್ನು ಕೂಡ ನಾನು ಹಾಕಿ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ, ವಿತೌಟ್ ಮೇಕಪ್. ಆ್ಯಂಡ್ ಇದು ಪ್ಯಾಂಟು, ಇದು ಶರ್ಟ್. ಬಟ್ ಸಕ್ಕತ್ತಾಗಿದೆ,
ಟ್ರಸ್ಟ್ ಮೀ ನಿಜವಾಗ್ಲೂ. ಇದು 1600 599 ಆಯಿತು ಇದು ಶರ್ಟ್ಗೆ. ಇದು 1799. ಇವೆರಡರಿಂದ ಎಷ್ಟಾಯ್ತು? 3500 ಸಮಥಿಂಗ್ ಆಯಿತು ಅನ್ಸುತ್ತಲ್ವಾ? 100 ಅಂದ್ಕೊಳ್ಳೋಣ. 1600 1800 800 300 1600 100 400 3400 ಆಗಿದೆ. ಓಕೆನಾ? ಇವೆರಡಕ್ಕೂ ನಾ ತಗೊಂಡೆ. ಜಾಸ್ತಿ ಬಟ್ಟೆ ತಗೊಂಡಿಲ್ಲ ನಾನು. ಒಂದು ತಗೊಂಡ್ರು ವರ್ತ್ ಇರಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಕೊಟ್ಟಿರೋ ದುಡ್ಡನ್ನ ಬ್ಯಾಲೆನ್ಸ್ ಮಾಡಿಕೊಂಡು, ನನ್ನ ಹತ್ರ ಇರೋ 5000ನ ಬ್ಯಾಲೆನ್ಸ್ ಮಾಡಿಕೊಂಡು ಇಷ್ಟನ್ನ ತಗೊಂಡೆ. ಈ ಸಾರಿ ನಿಜವಾಗ್ಲೂ ನನಗೆ ಪ್ರೌಡ್ ಫೀಲ್ ಆಗ್ತಿದೆ, ಬಿಕಾಸ್ ಅಷ್ಟು ದುಡ್ಡಲ್ಲಿ ಇಷ್ಟು ಚಂದ ಬಟ್ಟೆ, ಇಷ್ಟು ಚೆನ್ನಾಗಿರೋ ಕ್ಲಾಸಿ ಬಟ್ಟೆ ತೊಗೊಂಡಲ್ಲ ಅಂತ ಹೇಳಿ. ಈ ಥರದ್ದು ಒಂದು ತೊಗೊಂಡಿದ್ದೀನಿ. ಇದು ನೋಡೋಕ್ಕೆಲ್ಲ ಈ ಬಟ್ಟೆಗಳೆಲ್ಲ ನೋಡೋಕ್ಕೆ ಎಷ್ಟು ಸಿಂಪಲಾಗಿ ಕಾಣಿಸುತ್ತೋ, ಹಾಕ್ಕೊಂಡಾಗ ಮಾತ್ರ ನಿಜವಾಗ್ಲೂ ಕ್ಲಾಸಿಯಾಗಿ ಕಾಣಿಸುತ್ತೆ. ನನಗೆ ಇವಾಗ ಗೊತ್ತಾಗಿದ್ದು ಅಷ್ಟೇ, ಸ್ವಲ್ಪ ನಾವು ಒಂದು ಬಟ್ಟೆಗೆ ಸ್ಪೆಂಡ್ ಮಾಡಿದ್ರು ಅದು ಚೆನ್ನಾಗಿ ಕಾಣಿಸ್ಬೇಕು. ಸುಮ್ಮನೆ ಚಿಕ್ಕದೆಲ್ಲ ಬಟ್ಟೆ ಹಾಕ್ಕೊಂಡ್ರು ಅಷ್ಟಿರಬಾರ್ದು ಅಂತ. ಸೊ ನಾನು ಈ ಸಾರಿ ಡಿಸೈಡ್ ಮಾಡಿ ಈ ಥರದ ಬಟ್ಟೆಗಳು ತೊಗೊಂಡೆ. ಬಟ್ ಇದು ಅಷ್ಟೇ, ಹಾಕ್ಕೊಂಡಾಗ ಸಖತ್ತಾಗಿ ಕಾಣಿಸ್ತಾ ಇತ್ತು. ಇದು ಬಂದು 2000 ರುಪೀಸ್ ಇತ್ತು ನನಗೆ, ಲೈಫ್ ಸ್ಟೈಲಲ್ಲೇ. ಅದಾದಮೇಲೆ ಅದು ನಮಗೆ ಸಂಬಂಧಪಟ್ಟ ತೋರ್ಸೋಕ್ಕಾಗಲ್ವೇನೋ, ಲಾಂಚ್ ಬಟ್ಟೆ. ಅದಾದಮೇಲೆ ನನ್ನ ಫೇವ್ರೆಟ್ ಹೀಲ್ಸ್. ನನಗೆ ತುಂಬ ದಿನದಿಂದ ಏನಾಯಿತು ಅಂದರೆ, ಲಾಸ್ಟ್ ಟೈಮ್ ಏನಾಯಿತು ಅಂತಂದರೆ, ಜುನಿಪರಲ್ಲಿ ಅಲ್ಲಿ ಕೆಲಸ ಮಾಡೋರೆ ಫ್ಲ್ಯಾಟಲ್ಲಿ ನನ್ನ ಹೀಲ್ಸ್ ಎಲ್ಲ ಕಳ್ತನ ಮಾಡಿಬಿಟ್ಟಿದ್ರು. ನಾನು ಲಿಟ್ರಲಿ ಅದಕ್ಕೆಲ್ಲ ಲೈಫ್ ಸ್ಟೈಲಲ್ಲೇ ಅದನ್ನು ತೊಗೊಂಡಿದ್ದು. ಈ ಥರದ್ದೇ ಇನ್ನೂ ಜಾಸ್ತಿ ಸ್ಪೆಂಡ್ ಮಾಡಿದ್ದೆ ಅದಕ್ಕೆ. ನಾನು ಒಂದು ಹೀಲ್ಸ್ ಬಂದು ನಾನು 3500 ಹಂಗೆ ಕೊಟ್ಟಿದ್ದೆ. ನಾನು ಹಸ್ಬೆಂಡೇ ಕೊಡಿಸಿದ್ದು, ಹತ್ರ ನಿಂತ್ಕೊಂಡು ಕೊಡಿಸಿದ್ರು. ಬಿಕಾಸ್ ನಾನು ಅಷ್ಟು ದುಡ್ಡು ಕೊಡೋದಿಲ್ಲ, ಲೋಕಲ್ ಹಾಕ್ಕೊಳ್ತಿದ್ದೆ ಅಂತ ಹೇಳ್ಬಿಟ್ಟು ಅವರೇ ಕೊಡಿಸಿದ್ರು. ಅದನ್ನು ತೊಗೊಂಡೋಗ್ಬಿಟ್ರು. ನಿಜವಾಗ್ಲೂ ಎಷ್ಟು ಬೇಜಾರಾಯಿತು. ನಾನು ಮಿಂತ್ರಾಯಿಂದ ಆರ್ಡರ್ ಮಾಡಿದ್ದು ಒಂದಷ್ಟು ಕಲೆಕ್ಷನ್ ಇಟ್ಕೊಂಡಿದ್ದೆ. ನಾನು ವಾರ್ಡ್ರೋಬಲ್ಲಿ ನಾನು ಅದಕ್ಕೆ ಒಂದು ಕಲೆಕ್ಷನ್ಸ್ ಇಟ್ಟು ಅದೊಂದು ವಿಡಿಯೋ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ. ಎಷ್ಟು ಹೀಲ್ಸ್ ಹೋಯಿತು ಅಂದರೆ ನಂಗೆ ಈಗಲೂ ಹೊಟ್ಟೆ ಉರಿತೈತೆ. ಓಕೆ, ಈಗ ಮತ್ತೆ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ. ಸೊ ಅದರಲ್ಲಿ ಇದು ಒಂದು ಇದೇ ಜಾಸ್ತಿ ಚೆನ್ನಾಗಿರೋದು ಅನಿಸುತ್ತೆ. ಇದಕ್ಕೆ ಬಂದು ನಾನು ಒಂದು 2620 ರುಪೀಸ್ ಇದೆ. ಇದು ಚೆನ್ನಾಗಿದೆ ಅಲ್ವಾ? ಹಾಕ್ಕೊಂಡಾಗ ಮಾತ್ರ ಸಕ್ಕತ್ತಾಗಿದೆ. ಆ್ಯಂಡ್ ಲೈಟ್ ವೆಯ್ಟ್ ಇದೆ ಹಾಕ್ಕೊಂಡಾಗ ಮಾತ್ರ. ಇದ್ರ ಜೊತೆ ಇದನ್ನು ಹಾಕ್ಕೊಂಡು ತೋರಿಸ್ತೀನಿ. ಲೈಟ್ ವೆಯ್ಟ್ ಇದೆ, ನಿಜವಾಗ್ಲೂ ಎಷ್ಟು ಕಂಫರ್ಟ್ ಇದೆ ಅಂದರೆ ವೆಕೇಷನ್ಗೆ ಹೋದಾಗ ಕೂಡ ಆರಾಮಾಗಿ ಹಾಕ್ಕೋಬೋದು. ಸೊ ನಾ ಆ ಥರದ್ದು ನೋಡೇ ತೊಗೊಂಡಿತ್ತು. ಇದೊಂದು, ಇದು ಲಾಸ್ಟ್. ಇದು ಕೂಡ ನಾನು ಫ್ಲ್ಯಾಟ್ಸು ಜಿಂಜರಲ್ಲಿ ತೊಗೊಂಡಿರೋದು. ಇದು ನಾನು ನೋಡಿದ್ದೆ, ಅಟ್ರಾಕ್ಟ್ ಅನ್ನಿಸ್ತು, ಚೆನ್ನಾಗಿದೆ ಅನ್ನಿಸ್ತು. ಆ್ಯಂಡ್ ಈ ಒಂದು ಡ್ರೆಸ್ಗೆ ಪರ್ಫೆಕ್ಟ್ ಸೂಟ್ ಆಗ್ತಿದೆ ಇದು. ಸೊ ಈ ಥರದ್ದು ಒಂದು ಇದನ್ನು ನಾನು ಹಾಕ್ಕೊಂಡು ತೋರಿಸ್ತೀನಿ. ನಿಜವಾಗ್ಲೂ ನನ್ನ ಕಾಲಿಗೆ ಮಾಡಿಸ್ದಂಗೆ ಇದೆ, ಬಿಕಾಸ್ ನನ್ನ ಕಾಲಿಗೆ ಎಲ್ಲ ಚಪ್ಪಲಿ ಬೇಗ ಸೂಟ್ ಆಗಲ್ಲ. ಇದು ನಂಗೆ ಸಖತ್ ಅನ್ನಿಸ್ತು. ಸೊ ಇಷ್ಟ ಆಯಿತು ನನ್ನ ಒಂದು ಶಾಪಿಂಗ್ನ ಕತೆ. ಇದನ್ನೆಲ್ಲ ಹಾಕಿ ತೋರಿಸ್ತೀನಿ. ಈಗ ಎಂಡಲ್ಲಿ ಬರುತ್ತೆ ನಿಮಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರ್ತೋಗ್ಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್. ತುಂಬ ಧನ್ಯವಾದಗಳು ನನ್ನ ವ್ಲಾಗ್ನ ನೋಡಿದ್ದಕ್ಕೆ. ಬಾಯ್.